ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ಯುದ್ಧ ನಿರೀಕ್ಷೆಗಳನ್ನ ಮೀರಿಸಿಬಿಟ್ಟಿದೆ. ಅಮೆರಿಕದ ಅಂಡರ್ ಎಸ್ಟಿಮೇಟ್ಗಳು ಕೊಲ್ಲಿ ಸಮುದ್ರದ ಪಾತಾಳದಲ್ಲಿ ಹೋಮ ಆಗ್ತಿದೆ. ಬಾಯಿಗೆ ಬೀಗ ಹಾಕಿಕೊಂಡ ತೈಲ ಸಂಸ್ಕರಣಾ ಕೇಂದ್ರಗಳು ಸೆರಗಿನ ಕೆಂಡದಂತೆ ಸುಡುತ್ತಿದೆ. ಇರಾನ್ನ ಅದೃಶ್ಯ ಮಿಸೈಲ್ ಮತ್ತು ಡ್ರೋನ್ಗಳ ಆರ್ಭಟಕ್ಕೆ ಯುದ್ಧವು ಘನಘೋರಕ್ಕೆ ತಿರುಗಿ ಭಯಂಕರ ದೃಶ್ಯಗಳಿಗೆ ಸಾಕ್ಷಿಯಾಗ್ತಿದೆ. ರಾಜ್ಯದಲ್ಲಿ ಗ್ಯಾಸ್ ಖಾಲಿ, ಬೇಯ್ತಿದೆ ರಾಜಕೀಯ ಬೇಳೆ. ಎಲ್ಪಿಜಿ ಹಾಹಾಕಾರ, ಕೈ ಕಮಲ ನಡುವೆ ವಾಕ್ಸಮರ. ರಾಜ್ಯದಲ್ಲಿ ಈಗ ಸಿಲಿಂಡರ್ ಕಿಚ್ಚು ಹೊತ್ತಿಕೊಂಡಿದೆ. ಒಂದ್ ಕಡೆ ಕೊಲ್ಲಿ ರಾಷ್ಟ್ರಗಳ ಸಂಘರ್ಷದ ಬಿಸಿ, ಮತ್ತೊಂದು ಕಡೆ ರಾಜ್ಯದಲ್ಲಿ ಅಡುಗೆ ಅನಿಲಕ್ಕಾಗಿ ಹಾಹಾಕಾರ. ಬಹುತೇಕ ಕಡೆ ಹೋಟೆಲ್ಗಳು ಬಂದ್ ಆಗಿವೆ. ಜನಸಾಮಾನ್ಯರ ಮನೆಯ ಒಲೆ ಉರಿಯೋದು ಕಷ್ಟವಾಗ್ತಿದೆ. ಆದ್ರೆ ಈ ಬಿಕ್ಕಟ್ಟಿನ ನಡುವೆಯೂ ರಾಜಕೀಯ ಜಟಾಪಟಿಗಳು ನಿಂತಿಲ್ಲ. ಮಧ್ಯಪ್ರಾಚ್ಯದಲ್ಲಿ ಇರಾನ್, ಇಸ್ರೇಲ್, ಅಮೆರಿಕ ನಡುವಿನ ಯುದ್ಧದ ಪರಿಣಾಮ ಭಾರತಕ್ಕೆ ಅಡುಗೆ ಅನಿಲ ಪೂರೈಕೆಗೆ ಬರ ಎದುರಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಿಂದ ಬಿರು ಬಿಸಿಲಿನ ಬೀದರ್ವರೆಗೂ, ದುರ್ಗದಿಂದ ಮಲೆನಾಡಿನ ಹೆಂಚಿನ ಮನೆಗಳವರೆಗೆ ಎಲ್ಲೆಡೆ ಸಿಲಿಂಡರ್ಗಳ ಕೊರತೆ ಎದುರಾಗಿದೆ. ಇದೇ ವಿಚಾರಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ವಾಕ್ಸಮರ ಮುಂದುವರೆದಿದೆ. ಸಿಲಿಂಡರ್ನಲ್ಲೂ ಕೇಂದ್ರ ಮಲತಾಯಿ ಧೋರಣೆ ತೋರ್ತಿರಬಹುದು. ಹೋಟೆಲ್ ಪೂರೈಕೆ ನಿಂತ್ರೆ ಜನಜೀವನ ಅಸ್ತವ್ಯಸ್ತ, ಸಿಎಂ ಆತಂಕ. ಸಿಲಿಂಡರ್ ಅಭಾವ ತಪ್ಪಿಸಲು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲಿ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತೆ ಆಗ್ರಹಿಸಿದ್ದಾರೆ. ಹೋಟೆಲ್ಗಳಿಗೆ ಪೂರೈಕೆ ನಿಂತ್ರೆ ಕಷ್ಟ, ಜನಜೀವನ ಅಸ್ತವ್ಯಸ್ತವಾಗಲಿದೆ ಅನ್ನೋ ಆತಂಕ ವ್ಯಕ್ತಪಡಿಸಿದ್ದಾರೆ. ಯಾವುದೇ ತೊಂದರೆಯಾಗದಂತೆ ಹರ್ದೀಪ್ ಸಿಂಗ್ ಪುರಿ ನೋಡಿಕೊಳ್ಳಲಿ ಅಂತ ಒತ್ತಾಯಿಸಿದ್ರು. ಇನ್ನು ಕರ್ನಾಟಕದಲ್ಲಿ ಮಾತ್ರ ಸಿಲಿಂಡರ್ ಸಮಸ್ಯೆ ಎಂಬ ಬಿಜೆಪಿ ಟೀಕೆಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಹಾಗಿದ್ರೆ ಸಿಲಿಂಡರ್ ಪೂರೈಕೆ ಮಾಡ್ಲಿ, ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡೋದಾ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಅಭಾವ ಇದೆಯಲ್ಲ, ಯಾವ್ದಾವ ತಪ್ಪಿಸ್ಲಿಕ್ಕೆ ಬೇರೆ ದೇಶಗಳಿಂದ ತರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೀನಿ. ಈಗಲೂ ಕೂಡ ಒತ್ತಾಯ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ. ಹೋಟೆಲ್ಗಳ ಮೇಲೆ ಅವಲಂಬಿತರಾಗಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಹೋಟೆಲ್ಗಳಲ್ಲಿ ನಿಲ್ಲಿಸ್ಬಿಟ್ರೆ ಭಾಳ ಕಷ್ಟ ಆಗ್ತದೆ, ಇಡೀ ಜನಜೀವನ ಅಸ್ತವ್ಯಸ್ತ ಆಗ್ತದೆ. ಅವರು ತೊಂದರೆ ಆಗದಿದೆ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಕೂಡಲೇ ಮಾಡಲಿ ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ರಾಜ್ಯದಲ್ಲೆಲ್ಲ ಸಮಸ್ಯೆ ಇಲ್ಲ, ಕರ್ನಾಟಕದಲ್ಲಿ ಯಾಕೆ ಸಮಸ್ಯೆ ಅಂತ ರಾಜ್ಯ ಬಿಜೆಪಿ ನಾಯಕರು ಹೇಳ್ತಾರೆ. ಯಾರು? ವಿಜಯೇಂದ್ರ ಅಶೋಕ್ ಇವರೆಲ್ಲ. ಅವರು ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ಅವ್ರು ಮಲ್ತಾಯಿ ಧೋರಣೆ ತೋರಿಸ್ತಾ ಇರ್ಬೋದಲ್ಲ. ಹಾಗಾದ್ರೆ ಸಪ್ಲೈ ಮಾಡಲಿ, ಕರ್ನಾಟಕಕ್ಕೆ ನಾವು ಇಟ್ಕೊಂಡು ಏನ್ ಮಾಡ್ತೀವಿ. ಆದ್ರೆ ಕೊಪ್ಪಳದ ಕುಷ್ಟಗಿಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಬೊಮ್ಮಾಯಿ ಬೇಗ ಯುದ್ಧ ನಿಲ್ಲಲಿ ಅಂತ ಪ್ರಾರ್ಥಿಸಿದ್ರು. ಮೋದಿ ಇಲ್ಲದಿದ್ರೆ ದೇಶದಲ್ಲಿ ಅರಾಜಕತೆ ಸೃಷ್ಟಿಯಾಗ್ತಾ ಇತ್ತು. ಆದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸಬರು ಹಳಬರು ಸಚಿವ ಸ್ಥಾನ ಕೇಳ್ತಿದ್ದಾರೆ. ಈ ಒಳಜಗಳದಿಂದ ಕೇಂದ್ರದ ಮೇಲೆ ಗ್ಯಾಸ್ ಗೂಬೆ ಕೂರಿಸುವ ಕೆಲಸವಾಗ್ತಿದೆ ಅಂತ ಬೊಮ್ಮಾಯಿ ಬಾಂಬ್ ಹಾಕಿದ್ರು. ಅಕಸ್ಮಾತ್ ಮೋದಿಯವರು ರಾಷ್ಟ್ರದ ಪ್ರಧಾನಮಂತ್ರಿ ಇಷ್ಟೊತ್ತಿಗೆ ಹಾಹಾಕಾರ ಹೇಳ್ತಿದ್ರು. ಅವರು ಇದ್ದುದರಿಂದ ಬೇರೆ ರಾಜ್ಯಗಳನ್ನು ನೋಡಿ, ಅಕ್ಕಪಕ್ಕ ದೇಶಗಳನ್ನು ನೋಡಿ ಏನಾಗಿದೆ ಪರಿಸ್ಥಿತಿ. ಅದರಿಂದ ದೇಶದ ಸಮಸ್ಯೆ ಜೊತೆಗೆ ಚಲಾಟ ಆಡೋದು ಸರಿಯಲ್ಲ. 3 ಸತಿ 4 ಸತಿ ಆದಂತ ಸೀನಿಯರ್ ಶಾಸಕರು ನಿನ್ನೆ ಸಭೆ ಮಾಡಿದ್ದಾರೆ. ಅವರು ಮಂತ್ರಿ ಕೇಳ್ತಾ ಇದ್ದಾರೆ. 2 ಬಣಗಳು ಮಂತ್ರಿ ಕೇಳುವಂತಹದ್ದು, ಇನ್ನು 2 ಬಣಗಳು ಒಂದು ಕುರ್ಚಿ ಉಳಿಸ್ಕೊಳ್ಳೋ ಸಲುವಾಗಿ, ಇನ್ನೊಂದು ಬಣ ಕುರ್ಚಿ ಕಸಿದುಕೊಳ್ಳೋ ಸಲುವಾಗಿ 4 ಬಣ ಆಗಿ ಇವತ್ತು ಕಾಂಗ್ರೆಸ್ ಏನಾಗ್ತದೆ ಅದನ್ನು ಡೈವರ್ಟ್ ಮಾಡೋ ಸಲುವಾಗಿ ಇವತ್ತು ಇವರು ಈ ನಾಟಕ ಮಾಡ್ತಾ ಇದ್ದಾರೆ. ತೈಲ ಕಂಪನಿಗಳು ಸ್ಟಾಕ್ ಇದೆಯಂತಿವೆ, ಮಾರುಕಟ್ಟೆಯಲ್ಲಿ ಮಾತ್ರ ಅಭಾವ ಕಾಣಿಸ್ತಿದೆ. ಈ ಕಳ್ಳಾಟದಿಂದ ಜನಸಾಮಾನ್ಯರು ಪರದಾಡ್ತಿದ್ದಾರೆ. ಸರ್ಕಾರ ವಿಪಕ್ಷಗಳು ಆರೋಪ ಪ್ರತ್ಯಾರೋಪ ಬಿಟ್ಟು ಮನೆಯಲ್ಲಿ ಒಲೆ ಉರಿಯೋಕೆ ಬೇಕಾದ ವ್ಯವಸ್ಥೆ ಮಾಡಬೇಕಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.